ಭದ್ರತೆ ಮಾಡಬಹುದಾಗಿತ್ತು. ಅಂಬೇಡ್ಕರ್ನ ಒಂದ್ಸಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ತೆರವುಗೊಳಿಸುವಂಥದ್ದು ಮಾಡಕ್ ಮೊದಲು ಮಾಡ್ಬೋದಾಗಿತ್ತು. ಮಾಡಾದ್ಮೇಲೆ ಅದನ್ನೇ ಅಲ್ಲೇ ಭದ್ರತೆ ಮಾಡಬೇಕು. ಅವರು ಎಚ್ಚೆತ್ಕೊಂಡು ಅವರು ಈ ಸರ್ಕಾರ ದಲಿತ ಪರ ದೀನ ದಲಿತ ಪರವಾಗಿರುವಂಥ ಸರ್ಕಾರ ಅವರು ಹೇಳ್ತಾರೆ ನಾನು ಅಕ್ಕಿ ಕೊಟ್ಟೆ, ಗ್ಯಾರಂಟಿ ಕೊಟ್ಟೆ, ತಿನ್ನೋದಕ್ಕೆ ಮಾಡೋದು ಊಟ ಕೊಟ್ಟೆ ಅಂತ ಹೇಳ್ತಾರೆ. ಅವರು ನಾವು ಗಾಂಧಿಯಿಂದ ಹಿಡಿದು ನಿನ್ನ ಹೇಳಿಕೆ ಕೇಳಿರ್ಬೇಕು. ಈ ದೇಶದ ಭದ್ರತೆ, ಈ ದೇಶದ ಬುನಾದಿ, ಈ ದೇಶದಲ್ಲಿರುವಂಥ ಆಯುಧಗಳನ್ನ ಇವತ್ತು ₹1 ಕ್ರೋಢೀಕರಿಸಿದ್ರೆ ಆಟೋಮೆಟಿಕ್ ಇವೆಲ್ಲ ಬರೋದು. 2,000 ಕೊಟ್ಟು ನನ್ನಿಂದ ಜೀವನ ಮಾಡ್ತಾವೆ ಅನ್ನೋದು ತಪ್ಪು. ನನ್ನಿಂದ ಬಸ್ ಚಾರ್ಜ್ ಕೊಡ್ತಾ ಇದ್ದೀನಿ, ನಾನು ಬಸ್ ಬಿಟ್ಟಿದ್ದೀನಿ, ನನ್ನಿಂದಾನೇ ಇವ್ರ ಮನೆಗೆ ಹೋಗ್ತಾರೆ ಅನ್ನೋದು ತಪ್ಪು. ನಾನೇ 3,000 ಕೊಟ್ಟಿದ್ದೀನಿ, ನನ್ನಿಂದಾನೇ ಉದ್ಯೋಗ ಬಂದ್ಬಿಡ್ತದೆ, ಉದ್ಯೋಗ ಇಲ್ದಿರ ನಿರುದ್ಯೋಗಿ ಅನ್ನೋದು. ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳು, ಬೆಂಗಳೂರು ಸುತ್ತಮುತ್ತ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳು, ಫ್ಯಾಕ್ಟ್ರಿಗಳಲ್ಲಿ ಕೋಟ್ಯಾಂತರ ಜನಕ್ಕೆ ಕೆಲಸಗಳಿದ್ದಾವೆ. ಆ ಕೆಲಸಗಳು ಭರ್ತಿ ಮಾಡುವಂಥ ಕೆಲಸ ಎಷ್ಟು ಫ್ಯಾಕ್ಟ್ರಿಗೆ ಇಂಡಸ್ಟ್ರಿ ರೈತರು ಕಟ್ಕೊಂಡು ಜಮೀನು ಕೊಟ್ಟಿದ್ದೀರಲ್ಲ, ಆ ಫ್ಯಾಕ್ಟ್ರಿಗಳನ್ನ ತರ್ಸಂಗ್ ಮಾಡಿ. ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 10% ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ, ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಉದ್ಯೋಗಗಳು ಕಲ್ಪಿಸಿ ಇವ್ರಿಗೆ ಉದ್ಯೋಗಗಳು ಕೊಟ್ಟರೆ ಅವ್ರ ಮನೆಗೆ 2,000 ಅಲ್ಲ, ಅವ್ರು 30,000 ತಿಂಗಳಿಗೆ ಎತ್ಕೊಂಡು ಹೋಗ್ತಾರೆ ಉದ್ಯೋಗ. ನೀನು 2,000 ನಾಳೆ ಬಂದಿಗೆ ನಮ್ಮಿಂದ ಎಲ್ಲ ಬೆಂಬಲ ಇದೆ. ನಾವು ಗೌರವ ಇರೋನೇ ಮೊದಲಿನ ಪ್ರಜೆ. ದೇಶ ಅನ್ನೋದು ಎಲ್ರಿಗೂ ಸಂವಿಧಾನ ಗೌರಿಸಬೇಕು, ದೇಶ ಗೌರಿಸಬೇಕು. ಅಂಥದ್ರಲ್ಲಿ ಆ ಸಂವಿಧಾನದಲ್ಲಿ ಬಂದು ಆ ರೀತಿ ಮಾತಾಡೋದು ಯೋಗ್ಯತೆ ಅಲ್ಲ. ಅದು ಒಂದು ದೇಶಕ್ಕೆ ಕೊಡೋ ಗೌರವ. ಈ ದೇಶದಲ್ಲಿ